ಫ್ರೋಸನ್ ಚಿಕನ್ ಯೂಸ್ ಮಾಡ್ತಾರೆ, ನಾವು ಅದು ಕೂಡ ಯೂಸ್ ಮಾಡಲ್ಲ ಇಲ್ಲಿ. ನಾನು ರೇಖಾ ಜೇನಿ. ಈಗ ಬಂದಿರುವಂಥ ಜಾಗ ಯಾವುದು ಅಂದರೆ ಈ ಒಂದು ಬಸವನಗುಡಿ. ಸೊ ಈ ಬಸವನಗುಡಿಯಲ್ಲಿ ಲೊಕೇಟೆಡ್ ಆಗಿರುವ ಈ ಒಂದು ಏನಿದೆ ಬಸವನಗುಡಿ ಬಿರಿಯಾನಿ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಆ್ಯಕ್ಚುಲಿ ಬಂದು ತುಂಬ ಫೇಮಸ್ ಆಗಿರೋ ಒಂದು ಬಿರಿಯಾನಿ. ಹಾಗಾಗಿ ಬಂದು ಇಲ್ಲಿ ಹೇಗಿದೆ ಟೇಸ್ಟು ಅಂತ ಹೇಳಿಬಿಟ್ಟು ನಾನು ನಿಮಗೆ ರಿವ್ಯೂ ಮಾಡ್ತೀನಿ. ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಡೈರೆಕ್ಟಾಗಿ ವಿಡಿಯೋ ಒಳಗೆ ಹೋಗೋಣ, ಫುಡ್ ಹೇಗಿದೆ ಅಂತ ರಿವ್ಯೂ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ಔಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗ ಈ ಒಂದು ಬಸವನಗುಡಿ ಬಿರಿಯಾನಿ ಏನಿದೆ, ಸೊ ಇಲ್ಲಿ ಏನೆಲ್ಲ ವೆರೈಟೀಸ್ ಇದೆ, ಫುಡ್ಡು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಚಿಕನ್ ಬಿರಿಯಾನಿ ನೋಡ್ಬೋದು. ನೆಕ್ಸ್ಟು ಇದು ಮಟನ್ ಬಿರಿಯಾನಿ, ಮತ್ತು ಇದು ಚಿಕನ್ ಫ್ರೈ. ಸೊ ನೆಕ್ಸ್ಟು ಚಿಲ್ಲಿ ಚಿಕನ್ ನೋಡ್ಬೋದು. ಕಬಾಬು ಮಸಾಲೆ ಬೇರೆ ಥರ ಇದೆಯಲ್ಲ, ಅದಕ್ಕೆ ಕೇಳಿದೆ. ಹಾಂ, ನಮ್ದು ಹೋಮ್ ಮೇಡ್ ಏನಿದೆ ಮಸಾಲ ಅಷ್ಟೇ. ಎಲ್ಲ ನಾವು ಮಾಡೋದು ಇಲ್ಲಿ. ಓಕೆ. ಅದರಿಂದ ಕಲರ್ ಹಂಗೆ ಬರುತ್ತೆ. ಅದಕ್ಕೆ ಕೇಳಿದೆ. ಕಲರ್ ಯಾವುದು ಹಾಕಲ್ಲ. ಓಕೆ. ಚಿಲ್ಲಿ ಪೌಡರ್, ನಾರ್ಮಲ್ ಸಾಲ್ಟ್, ರೆಗ್ಯುಲರ್ ಕಬಾಬ್ ಮಸಾಲ ಅದೇನಿದೆ ಅದು ಮಾತ್ರ ಅಷ್ಟೇ. ಓಕೆ, ಫೈನ್. ಎಕ್ಸ್ಟ್ರಾ ಕಲರ್ಗೋಸ್ಕರ ಕಲರ್ ಪೌಡರ್ ಆಗಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಅದು ಹಾಕಲ್ಲ. ಓಕೆ. ಈಗ ಕಲರ್ ಎಲ್ಲ ಬ್ಯಾನ್ ಮಾಡಿದಾರಲ್ಲ. ಹೌದು, ಅದನ್ನ ನಾವು ಫಸ್ಟ್ ಇಂದಾನು ಸ್ಟಾರ್ಟಿಂಗ್ ಡೇ ಒನ್ ಇಂದ ಇವಾಗಲೂ ನೋ ಕಲರ್. ಎಸ್. ಈಗಾಗಲಿ ಏನು ಹಾಕಲ್ಲ. ಹೌದ್ರಾ? ಓಕೆ. ನಾರ್ಮಲ್ ಮನೇಲಿ ಹೇಗೆ ಮಾಡ್ಕೊಳ್ತೀವಿ ಮಾಡ್ತೀವಿ. ಇವಾಗ ಕಲರ್ ಚೇಂಜ್. ಈಗ ಚೇಂಜ್ ಆಗಿದೆ ಕಲರು. ಒಂದು ಬಸವನಗುಡಿ ಬಿರಿಯಾನಿ ಹೇಗಿದೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿಬಿಡೋಣ. ನಾನು ಬಸವನಗುಡಿ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ, ಮತ್ತು ಕಬಾಬು ಮತ್ತು ಚಿಕನ್ ಫ್ರೈ. ಸೊ ಇಲ್ಲಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ರಿವ್ಯೂ ಮಾಡ್ತೀನಿ. ಶೇರ್ವಾಸ್ ನೋಡ್ಬೋದು, ಮತ್ತು ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಹೋಗ್ಬೋದು. ಈ ಒಂದು ಟೆಕ್ಸ್ಚರು ಸಾಫ್ಟಾಗಿದೆ, ಸಾಫ್ಟ್ನೆಸ್ ಇದೆ, ಮತ್ತು ಲೈಟು ಗ್ರೀನಿಶು ಎಲ್ಲೋ. ಸೊ ಇದನ್ನು ಫೀಲ್ ಮಾಡ್ಬೋದು ಈ ಬಿರಿಯಾನಿ ಟೆಕ್ಸ್ಚರಲ್ಲಿ. ಓಕೆ, ಡೈರೆಕ್ಟಾಗಿ ಈಗ ಬಿರಿಯಾನಿ ಟೇಸ್ಟ್ ನೋಡಿಬಿಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್. ರಿಯಲಿ ಬಿರಿಯಾನಿ ಬಂದು ಸಕ್ಕತ್ತಾಗಿದೆ, ಆಸಮ್ ಅಂತೀನಿ. ಆ ಒಂದು ಟೇಸ್ಟು ಇನ್ಸ್ಟೆಂಟ್ ಫೀಲ್ ಮಾಡ್ಬೋದು ನಾವು ಬಿರಿಯಾನಿಲಿ ಇರೋ ಒಂದು ಟೇಸ್ಟು ಏನಿದೆ. ಈ ಒಂದು ಬಸವನಗುಡಿ ಬಿರಿಯಾನಿ ಡಿಫ್ರೆಂಟ್ ಟೇಸ್ಟ್ ನಮ್ಗೆ ಕೊಡುತ್ತೆ. ಯೂಶ್ವಲ್ ಆಗಿರೋ ಒಂದು ದೊಣ್ಣೆ ಬಿರಿಯಾನೀಸ್ ಹೇಗಿದೆ ಆ ಥರ ಒಂದು ಸ್ವಲ್ಪ ಯೂನಿಕ್ ಟೇಸ್ಟ್ ನಾವು ಫೀಲ್ ಮಾಡ್ಬೋದು. ನೈಸ್. ಆ್ಯಸ್ ಯೂಶ್ವಲ್ ಒಂದು ಸ್ವಲ್ಪ ಲೀವ್ಸು ಫ್ಲೇವರೆಲ್ಲ ನಮಗೆ ಫೀಲ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಇರುವಂಥ ಈ ಒಂದು ಆಯಿಲ್ ನೋಡ್ಬೋದು, ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಮರ್ಜ್ ಆಗಿದೆ ಆಯಿಲು. ಆಸಮ್ ಅಂತೀನಿ. ಒಂದು ಸ್ವಲ್ಪ ಮೊಸರು ಬಜ್ಜಿಯಲ್ಲಿ ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ. ಬಿರಿಯಾನಿ ವಿತ್ ಮೊಸರು ಬಜ್ಜಿ. ಬಿರಿಯಾನಿ ಮೊಸರು ಬಜ್ಜಿಯು ಸಕ್ಕತ್ತಾಗಿದೆ ಅಂತೀನಿ. ಬಿರಿಯಾನಿ ಅಂತೂ ಯೂನಿಕ್ ಟೇಸ್ಟ್ ಫೀಲ್ ಮಾಡ್ಬೋದು. ಈ ಒಂದು ಬಸವನಗುಡಿ ಬಿರಿಯಾನಿ ಏನಿದೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಯೂನಿಕ್ ಇದೆ ಅಂತ ಹೇಳಿಬಿಟ್ಟು. ಮತ್ತು ಕಬಾಬು. ಸೊ ಕಬಾಬ್ ಅಂತೂ ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ. ಇದರಲ್ಲಿ ಕಲರ್ ಯಾವುದೂ ಆ್ಯಡೆಡ್ ಇಲ್ಲ.
ಬಟ್ ಆದರೂ ಈ ಒಂದು ಏನಿದೆ ಅವರು ಆ ಒಂದು ಫ್ರೈ ಮಾಡಿರೋ ಡೀಪ್ ಫ್ರೈ ನ್ಯಾಚುರಲ್ ಬ್ರೌನ್ ಆಗಿದೆ. ಸೊ ಅದನ್ನು ಇಲ್ಲಿ ನೋಡ್ಬೋದು. ಟೇಸ್ಟ್ ಚೆಕ್ ಮಾಡಿಬಿಡೋಣ ಹೇಗಿದೆ ಅಂತ. ಕಬಾಬು ಟೇಸ್ಟು ಫುಲ್ ರುಚಿಯಾಗಿದೆ. ಮತ್ತು ಕಬಾಬಲ್ಲಿ ಏನು ಸ್ಪೆಷಲ್ ಅಂದರೆ ಹುಳಿ ಫೀಲ್ ಮಾಡ್ಬೋದು. ಅಂದರೆ ಆ ಒಂದು ಕರ್ಡ್ ಏನಿದೆ ಅದನ್ನು ಹಾಕಿ ಅದ್ರ ಜೊತೆಗೆ ಅವ್ರದ್ದೇ ಆದಂಥ ರೆಸಿಪಿ ಹಾಕಿ ಚೆನ್ನಾಗಿ ಆ ಒಂದು ಹುಳಿನೆಸ್ಸು ಫೀಲ್ ಮಾಡ್ಬೋದು. ಪ್ಲಸ್ ಟೇಸ್ಟು ಹುಳಿ ಅಲ್ಟಿಮೇಟು. ಸಾಫ್ಟು ಮತ್ತು ಕಬಾಬ್ ಮೇಲೆ ನೋಡಿ ಕಬಾಬ್ ಮೇಲೆ ಒಂದು ಕ್ರಿಸ್ಪಿನೆಸ್ ಏನಿದೆ ಅದನ್ನು ನಾವು ಫೀಲ್ ಮಾಡ್ಬೋದು. ಕ್ರಿಸ್ಪಿ, ಹುಳಿ, ಟೇಸ್ಟು ಎಲ್ಲ ಆಸಮ್ ಅಂತೀನಿ. ಯು ಮಸ್ಟ್ ಟ್ರೈ ಕಬಾಬ್. ರೈಸ್ ನೋಡಿ ಟೆಕ್ಸ್ಚರು ಮತ್ತು ರೈಸು ತುಂಬ ಸಣ್ಣ ಇದೆ. ಈ ಒಂದು ಅಕ್ಕಿ ಏನಿದೆ ತುಂಬ ಚಿಕ್ಕದು ಸಣ್ಣ ಇದೆ. ಸೊ ಅದು ನೋಡ್ಬೋದು ವಿತ್ ಟೇಸ್ಟ್ ಜೊತೆಗೆ ಆಸಮ್ ಅಂತೀನಿ. ಬಿರಿಯಾನಿ ಪೀಸ್ ಇದು ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ. ಬಿರಿಯಾನಿ ಪೀಸು ನೈಸ್. ಇದು ಸಾಫ್ಟಾಗಿ ಬೆಂದಿದೆ ಬಿರಿಯಾನಿ ಪೀಸು. ನೆಕ್ಸ್ಟು ಬಂದು ಚಿಕನ್ ಫ್ರೈ ಇದ್ರದ್ದು ಟೇಸ್ಟ್ ನೋಡ್ಬಿಡೋಣ ಹೇಗಿದೆ ಅಂತ. ಈ ಒಂದು ಬಸವನಗುಡಿ ಬಿರಿಯಾನಿಯಲ್ಲಿ ಇದೇ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈ ಚಿಕನ್ ಫ್ರೈ ಹೇಗಿದೆ ಅಂತ ಆನೆಸ್ಟ್ ರಿವ್ಯೂ ಮಾಡ್ತೀನಿ. ಆಹಾ, ಅಲ್ಟಿಮೇಟ್ ಟೇಸ್ಟು. ಫಸ್ಟು ನಮಗೆ ಫೀಲ್ ಆಗೋದು ಬಾಯಲ್ಲಿ ಇಟ್ಟಿದ ತಕ್ಷಣ ಈ ಒಂದು ಶುಂಠಿ ಬೆಳ್ಳುಳ್ಳಿ ಆ ಒಂದು ಫ್ಲೇವರ್ ಫೀಲ್ ಮಾಡ್ಬೋದು. ನೆಕ್ಸ್ಟ್ ಈ ಒಂದು ಏನಿದೆ ಚಕ್ಕೆ ಲವಂಗ ಈ ಒಂದು ಫ್ಲೇವರು ಇನ್ಸ್ಟೆಂಟಾಗಿ ಫೀಲ್ ಮಾಡ್ಬೋದು ನಾವು. ಜಾಸ್ತಿನೇ ಇದೆ ಅಂತ ಹೇಳ್ತೀನಿ. ಆ ಒಂದು ಹೆವಿ ತಿಕ್ ಮಸಾಲ ಸೆಮಿ ಗ್ರೇವಿ ಶುಂಠಿ ಬೆಳ್ಳುಳ್ಳಿ ಆ ಫ್ಲೇವರು ಜಾಸ್ತಿನೇ ಫೀಲ್ ಮಾಡ್ಬೋದು ನಾವು. ಪ್ಲಸ್ ಬಂದು ಸ್ಪೈಸಿ. ಸೊ ಇದ್ರ ಜೊತೆಗೆ ಆ ಒಂದು ಗರಂ ಮಸಾಲೆ ಏನಿದೆ ಆ ಒಂದು ಟೇಸ್ಟೇ ಹೈಲೈಟ್ ಮಾಡ್ತಾ ಇದೆ. ಆ್ಯಕ್ಚುಲಿ ಈ ಚಿಕನ್ಗೆ ಈ ಒಂದು ಮಸಾಲೆ ಏನು ಇವರು ಹಾಕಿದ್ದಾರೆ ಸೊ ಇದು ಕರೆಕ್ಟಾಗಿ ಸಿಂಕ್ ಆಗ್ತಾಯಿದೆ. ಆಸಮ್ ಅಂತೀನಿ ನಾನು. ಸೂಪರ್. ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಇದೆ ಈ ಒಂದು ರೆಸಿಪಿ ಏನಿದೆ, ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿದೆ. ಒಂದು ತಿಕ್ ಮಸಾಲೆ ನೋಡಿ, ಈ ಒಂದು ಸೆಮಿ ಗ್ರೇವಿ ಫುಲ್ಲು ಚೆನ್ನಾಗಿ ಫ್ರೈ ಆಗಿದೆ. ಪ್ಲಸ್ ಈ ಒಂದು ಆಯಿಲ್ ಇದೆ ಅಲ್ಲ, ಆಯಿಲ್ ನೋಡ್ಬೋದು. ಸೊ ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿದ್ದಾರೆ ಈ ಒಂದು ಚಿಕನ್ ಏನಿದೆ ಇದು. ಬಟ್ ಈ ಒಂದು ರೆಸಿಪಿ ಅಂತೂ ಯೂನಿಕ್ ಆಗಿದೆ. ಫುಲ್ಲು ಗರಂ ಮಸಾಲೆ ಫುಲ್ ಫೀಲ್ ಮಾಡ್ಬೋದು ನಾವು. ಶುಂಠಿ ಬೆಳ್ಳುಳ್ಳಿ ಏನಿದೆ, ಕೊರಿಯಂಡರು ಮತ್ತು ಕರಿ ಲೀವ್ಸ್ ಎಲ್ಲ ಜಾಸ್ತಿ ಹಾಕಿದ್ದಾರೆ ಇದಕ್ಕೆ. ಡಿಫ್ರೆಂಟ್ ಆಗಿದೆ ಟೇಸ್ಟ್ ಅಂತೂ. ಡಿಫ್ರೆಂಟ್, ವೆರಿ ಆಸಮ್ ಟೇಸ್ಟ್. ಒಂದು ಸ್ವಲ್ಪ ಹಾಕ್ಕೊಂಡು ಸೊ ಈ ಒಂದು ಚಿಕನ್ನು ಗ್ರೇವಿನ ಹಾಕ್ಕೊಂಡಿದ್ದೀನಿ ನಾನು. ತಿಕ್ ಗ್ರೇವಿ ವಿತ್ ಬಿರಿಯಾನಿ ಟ್ರೈ ಮಾಡೋಣ. ಬಿರಿಯಾನಿ ವಿತ್ ತಿಕ್ ಗ್ರೇವಿ. ಆಸಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ ಸರ್. ಇದೇನಿದೆ ನಿಮ್ಮದು ಬಸವನಗುಡಿ ಬಿರಿಯಾನಿ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಎಷ್ಟು ವರ್ಷಗಳಿಂದ ಇದೆ ಸರ್? ಆ್ಯಕ್ಚುಲಿ ನಾವು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಬಸವನಗುಡಿ ಬಿರಿಯಾನಿ ಅಂತ ಲಾಸ್ಟ್ ಇಯರು ಡಿಸೆಂಬರಲ್ಲಿ ಡ್ಯೂರಿಂಗ್ ಕಡಲೆಕಾಯಿ ಪರಿಷೆ. ಆವಾಗ
ಆವಾಗ ನಾವು ಸ್ಟಾರ್ಟ್ ಮಾಡಿದ್ವಿ ಬಸವನಗುಡಿ ಬಿರಿಯಾನಿನ. ಹೌದಾ? ಓಕೆ ಫೈನ್ ಸರ್. ಏನೆಲ್ಲ ವೆರೈಟೀಸ್ ಇರುತ್ತೆ ಸರ್ ನಿಮ್ಮ ಹತ್ರ ಯೂಶುವಲ್ ಆಗಿ ಇಲ್ಲಿ? ಸೊ ವಿ ಹ್ಯಾವ್ ಕೆಪ್ಟ್ ಇಟ್ ಮಿನಿಮಲ್ ಬಿಕಾಸ್ ವಿ ವಾಂಟ್ ಟು ಗಿವ್ ಮೋರ್ ಸ್ಪೆಷಲ್ ವಿತ್ ಮಿನಿಮಲ್ ಕ್ವಾಂಟಿಟಿ ಅಂತ. ಸೊ ನಮ್ಮ ಹತ್ರ ಯೂಶುವಲ್ ಚಿಕನ್ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ ಇದೆ, ಆಮೇಲೆ ನಮ್ಮ ಹೋಟೆಲ್ ಸ್ಪೆಷಲ್ ಗುಡಿ ಚಿಕನ್ ಇದೆ, ಚಿಲ್ಲಿ ಚಿಕನ್, ಚಿಕನ್ ಫ್ರೈ, ಚಿಕನ್ ಗೀ ರೋಸ್ಟ್ ಇಸ್ ದ ಮೇನ್ ಮೆನ್ಯೂ ಆಫ್ ಅವರ್ಸ್. ಓಕೆ ನೆಕ್ಸ್ಟ್ ಈ ಕಾಂಬೋಸಲ್ಲಿ ಏನಾದರೂ ಸ್ಪೆಷಲ್ ಇದೆಯಾ ಆ ಥರ? ನಮ್ಮ ಹತ್ರ ಕಾಂಬೋಸ್ ಇದೆ. ಫಸ್ಟ್ ಒಂದು ಸ್ಟಾರ್ಟಿಂಗ್ ಎಟ್ 199. ನಿಮಗೆ ಅದರಲ್ಲಿ ಚಿಕನ್ ಬಿರಿಯಾನಿ ಬರುತ್ತೆ ವಿತ್ ಕಬಾಬ್ ಆ್ಯಂಡ್ ಒಂದು ಸ್ಟಾರ್ಟರ್ ವಿತ್ ಕೂಲ್ ಡ್ರಿಂಕ್ ಆ್ಯಂಡ್ ಒಂದು ಬಾಯ್ಲ್ಡ್ ಎಗ್. ನಿಮಗೆ ಸೇಮ್ 299 ಕಾಂಬೋನಲ್ಲಿ 3 ಸ್ಟಾರ್ಟರ್ಸ್ ಬರುತ್ತೆ ವಿತ್ ದ ಸೇಮ್ ಚಿಕನ್ ಬಿರಿಯಾನಿ ಆ್ಯಂಡ್ ಕೂಲ್ ಡ್ರಿಂಕ್ ಆ್ಯಂಡ್ ಬಾಯ್ಲ್ಡ್ ಎಗ್. ಎಸ್ 299. ಎಸ್ ಹೌದು. ಓಕೆ ಫೈನ್ ಸರ್. ಲೈಕ್ ಸಂಡೇ ಸ್ಪೆಷಲ್ ಆ ಥರ ಏನಾದರೂ ಇದೆಯಾ ನಿಮ್ಮ ಹತ್ರ? ಸಂಡೇ ಸ್ಪೆಷಲ್ ಅನ್ನೋದು ನಿಮಗೆ ಅರ್ಲಿ ಮಾರ್ನಿಂಗ್ ನಾವು ಕಾಲ್ ಸೂಪ್ ಮಾಡ್ತೀವಿ. ಕಾಲ್ ಸೂಪ್ ಇರುತ್ತೆ ಸಂಡೇ ಸ್ಪೆಷಲ್. ನೀವು ಅರ್ಲಿ ಮಾರ್ನಿಂಗ್ ಒಂದು 6:37 ಹಂಗೆ ಬಂದರೆ ನಮ್ಮ ಹತ್ರ ಕಾಲ್ ಸೂಪ್ ಇರುತ್ತೆ. ಕಾಲ್ ಸೂಪ್ ಮಾಡ್ತೀವಿ ಅಲಾಂಗ್ ವಿತ್ ಇಡ್ಲಿ ದೋಸೆ ಆಲ್ಸೋ ಇರುತ್ತೆ. ನಾವು ಯೂಶಲಿ ಅದನ್ನು ಮಾಡಲ್ಲ ಫಾರ್ ಲಂಚ್ ಆರ್ ಡಿನ್ನರ್. ಇಡ್ಲಿ ದೋಸೆ ಇರಲ್ಲ. ಸಂಡೇ ಸ್ಪೆಷಲ್ಗೆ ನಾವು ಇಡ್ಲಿ ದೋಸೆ ಆ್ಯಂಡ್ ಕಾಲ್ ಸೂಪ್ ಇರುತ್ತೆ. ಇದಿರುತ್ತೆ ಸಂಡೇ ಸ್ಪೆಷಲ್ ಇರುತ್ತೆ. ಎಸ್. ಓಕೆ ಸೊ ಇದು ಬಿಟ್ಟರೆ ಬೇರೆ ಏನೋ ಜ್ಯೂಸಸ್ ಎಲ್ಲ ಇಟ್ಟಿದ್ದೀರಾ ಅನ್ಸುತ್ತೆ ಸರ್? ಅದು ಏನದು? ನಮ್ಮದು ಅದು ಅರೇಬಿಯನ್ ಪಲ್ಪಿ ಗ್ರೇಪ್ ಜ್ಯೂಸ್ ಅಂತ ನೀವು ನೋಡಿದ್ರೆ ಕಾಮನ್ ಆಗಿರುತ್ತೆ ಎಲ್ಲ ಕಡೆ. ಸೊ ಅದೊಂದು ಜ್ಯೂಸ್ ಅಷ್ಟೇ ಆ್ಯಸ್ ಯೂಶುವಲ್ ಇಟ್ಟಿದ್ದೀರಾ. ಎಸ್. ಓಕೆ ಫೈನ್ ಸರ್. ಬೇರೆ ಏನಾದರೂ ಹೇಳೋಕ್ಕೆ ಬಯಸ್ತೀರಾ ವೀಕ್ಷಕರಿಗೆ? ಎಸ್, ನಾನು ಒಂದೇನೋ ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಎಲ್ಲೇ ಹೋಗಿ ತಿನ್ಬೋದು ಅಕಾರ್ಡಿಂಗ್ ಟು ಯುವರ್ ಲೈಕಿಂಗ್. ನಿಮ್ಗೆ ಎಲ್ಲೇದು ಇಷ್ಟ ಆಗ್ಬಾರ್ದು. ನೀವು ನಮ್ಮ ಹತ್ರ ಬಂದು ತಿಂದರೆ ವಾಟ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಈಸ್ ಪ್ಯೂರ್ಲಿ ಹೋಮ್ ಮೇಡ್ ಫುಡ್. ನಿಮಗೆ ಯಾವುದೇ ಥರದ ಪ್ರಿಸರ್ವೇಟಿವ್ಸ್ ಆಗಿರಲಿ, ಫುಡ್ ಕಲರಿಂಗ್ ಆಗಿರಲಿ, ಆರ್ ಎನಿ ಟೇಸ್ಟ್ ಮೇಕರ್ಸ್, ಟೇಸ್ಟ್ ಆ್ಯಡರ್ಸ್, ಎನ್ಹ್ಯಾನ್ಸರ್ಸ್ ಆ ಥರದ್ದು ಯಾವುದೇ ಥರದ್ದು ಸಿಗೋಲ್ಲ. ಈಚ್ ಆಫ್ ದ ಮಸಾಲಾಸ್ ಕೂಡ ನಾವು ಫ್ರಮ್ ಸ್ಕ್ರ್ಯಾಚ್ ನಾವೇ ಪುಡಿ ಮಾಡಿಸಿ ತಂದು ನಾವು ನಿಮಗೋಸ್ಕರ ಸ್ಪೆಷಲಾಗಿ ಪ್ರಿಪೇರ್ ಮಾಡ್ತೀವಿ. ದಟ್ ಒನ್ ಥಿಂಗ್ ಐ ಕ್ಯಾನ್ ಸೇ. ಫೈನ್, ವೆರಿ ನೈಸ್ ಸರ್. ಥ್ಯಾಂಕ್ ಯು ಸರ್. ನಾನೀಗ ಫುಡ್ಡು ಟೇಸ್ಟ್ ಮಾಡಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೊ ಯಾವುದು ಕೂಡ ಕಲರ್ ಫ್ಲೇವರು ಇದೆಲ್ಲ ಯಾವುದೂ ಫೀಲ್ ಆಗಲಿಲ್ಲ ನನಗೆ. ಸೊ ನ್ಯಾಚುರಲಾಗಿ ಫೀಲ್ ನನಗನ್ನಿಸ್ತು ಸರ್. ಇದು ನನ್ನ ಒಂದು ಒಪಿನಿಯನು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ಐ ವಾಂಟ್ ಟು ಆ್ಯಡ್ ಒನ್ ಮೋರ್ ಥಿಂಗ್. ನೀವು ಎಲ್ಲಾದರೂ ನೀವು ಚಿಕನ್ ಟೇಸ್ಟ್ ಮಾಡಿರ್ತೀರಾ. ಐ ಗೆಸ್ ಇನ್ ಮೋಸ್ಟ್ ಆಫ್ ದ ಪ್ಲೇಸಸ್ ಫ್ರೋಸನ್ ಚಿಕನ್ ಯೂಸ್ ಮಾಡ್ತಾರೆ. ನಾವು ಅದು ಕೂಡ ಯೂಸ್ ಮಾಡಲ್ಲ. ಇಲ್ಲಿ ಲೈವ್ ಆಗೇ ಕಟ್ ಮಾಡಿಸಿ ಚಿಕನ್ ಯೂಸ್ ಮಾಡ್ತೀವಿ ಇಲ್ಲಿ. ಫ್ರೆಶ್? ಎಸ್, ಎವ್ರಿಥಿಂಗ್ ಇಸ್ ಫ್ರೆಶ್. ಓಕೆ ಫೈನ್ ಫೈನ್ ಸರ್. ದಟ್ಸ್ ಇಟ್ ಫ್ರೆಂಡ್ಸ್. ಸೊ ಇಲ್ಲಿ ಬಂದು ಟ್ರೈ ಮಾಡ್ಬೋದು. ಏನಿದೆ ಅದನ್ನು ಎಕ್ಸಾಕ್ಟಾಗಿ ಅಕ್ಯುರೇಟಾಗಿ ಅವರೇ ಬಂದು ಹೇಳಿದ್ದಾರೆ. ಸೊ ಒನ್ಸ್ ಬಂದು ಟ್ರೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಫುಡ್ ನಾನು ಟ್ರೈ ಮಾಡಿದ್ದೀನಿ, ರಿಯಲಿ ಹಾಸಮ್ ಅಂತೀನಿ ನಾನು. ನ್ಯಾಚುರಲ್ ಆಗಿತ್ತು. ಸೊ ನನಗಿಷ್ಟ ಆಯಿತು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಫ್ರೆಂಡ್ಸ್, ಇಲ್ಲಿ ಏನಿದೆ ಈ ಒಂದು ಬಸವನಗುಡಿ ಬಿರಿಯಾನಿ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಫುಡ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ರಿವ್ಯೂ ಮಾಡಿದ್ದೀನಿ ಫ್ರೆಂಡ್ಸ್. ಈ ಅಡ್ರೆಸ್ ಏನಿದೆ ಇದನ್ನು ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ಔಟ್ ಮಾಡ್ಕೋಬೋದು. ಇಲ್ಲಿಗೆ ಈ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಬೇರೆ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ನಾನು ಭೇಟಿ ಮಾಡ್ತೀನಿ. ನಾನು ರೇಖಾ ಜೇನಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.